ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತ್ತೀಚೆಗಂತೂ ಯೋಗವೇ ಪ್ರಚಲಿತಕ್ಕೆ ಬರ್ತಿದೆ. ಈ ಬ್ಯುಸಿ ಲೈಫಲ್ಲಿ ಪ್ರತಿಯೊಬ್ಬರೂ ಶಾಂತಿ, ನೆಮ್ಮದಿ, ಸಮಾಧಾನಕ್ಕಾಗಿ ಯೋಗದ ಮೊರೆ ಹೋಗ್ತಿದ್ದಾರೆ. ನಾವು ತಿನ್ನೋ ಆಹಾರ, ನಮ್ಮ ಜೀವನ ಶೈಲಿ ಹಳಿ ತಪ್ಪಿದ ರೈಲಿನಂತಾಗಿದೆ. ಮನಸ್ಸನ್ನ ಕಲುಷಿತ ಮಾಡೋ ಈ ಆಧುನಿಕ ಬದುಕಿನಲ್ಲಿ ಮನಸ್ಸಿಗೆ ನೆಮ್ಮದಿ ಹೇಳೋರೇ ಇಲ್ಲದಂತಾಗಿದೆ. ಹಾಗಾಗಿ ಜನರು ತಮ್ಮನ್ನ ತಾವು ಅರಿತುಕೊಳ್ಳೋಕೆ ಯೋಗವೇ ಮೂಲ ಮಂತ್ರವೆಂದು ಯೋಗದ ಮೊರೆ ಹೋಗ್ತಿದ್ದಾರೆ. 21ನೇ ಶತಮಾನ ಪ್ರತಿಯೊಬ್ಬರಿಗೂ ಎಲ್ಲವನ್ನೂ ನೀಡಿದೆ, ಆದರೆ ಅತಿ ಮುಖ್ಯವಾದದ್ದನ್ನೇ ನಮ್ಮಿಂದ ಕಸಿದುಕೊಳ್ತಿದೆ. ಅದುವೇ ನೆಮ್ಮದಿ ಮತ್ತು ಸಂತೋಷ. ಅವೆರಡಕ್ಕಾಗಿ ಹುಡುಕಾಟ ಶುರು ಮಾಡಿದ್ದಾನೆ ಮನುಷ್ಯ. ಬೇರೊಬ್ಬರನ್ನ ನೋಡಿ ನಮಗೆ ನಾವೇ ಶಪಿಸಿಕೊಳ್ಳೋದು, ಹದಗೆಟ್ಟ ಮನುಷ್ಯನನ್ನ ನೋಡಿ ನಮಗೆ ನಾವೇ ಸಂತೈಸಿಕೊಳ್ಳೋದು, ಇದರಲ್ಲೇ ಬದುಕಿನ ಸ್ವಾರಸ್ಯವನ್ನ ಕಳೆದುಕೊಳ್ತಿದ್ದೇವೆ. ಇಂತಹ ಹಲವಾರು ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡ್ತಿರೋದೇ ಯೋಗ. ಪ್ರತಿನಿತ್ಯ ಧ್ಯಾನ, ಜಪ, ತಪಗಳಿಗೆ ಅಡಿಕ್ಟ್ ಆಗ್ತಿರುವ ಜನ ಇದ್ದುದರಲ್ಲೇ ಸುಖ ಜೀವನ ನಡೆಸೋ ಮಾರ್ಗ ಕಂಡುಕೊಳ್ತಿದ್ರೆ, ಮತ್ತು ಕೆಲವರು ಯೋಗದಲ್ಲೇ ಉನ್ನತ ಮಟ್ಟದಲ್ಲಿ ಅನುಭವ ಪಡಿಬೇಕೆಂಬ ಹಂಬಲ. ಆ ಉನ್ನತ ಸ್ಥಿತಿಯೇ ಕುಂಡಲಿನಿ ಯೋಗ ಪದ್ಧತಿ. ಸ್ನೇಹಿತರೆ, ಕಳೆದ ಎಪಿಸೋಡ್ನಲ್ಲಿ ಹೇಳಿದ ಹಾಗೆ ಕುಂಡಲಿನಿ ಜಾಗೃತಿಗೊಳಿಸಿಕೊಳ್ಳಿ, ನಿಮ್ಮ ಸಾಮರ್ಥ್ಯವನ್ನ ದ್ವಿಗುಣಗೊಳಿಸಿಕೊಳ್ಳಿ ಅನ್ನೋ 10 ಯೋಗ ಸಂಸ್ಥೆಗಳು ಜನರ ಆಶಾವಾದವನ್ನೇ ಬಂಡವಾಳ ಮಾಡಿಕೊಳ್ತಿದ್ದಾರೆ. ಜನರ ಭಾವನೆಗಳಿಗೆ ಅರಿವಿಲ್ಲದಂತೆ ಮಂಕುಬೂದಿ ಬಳಿಯುತ್ತಾ ಹಣ ಪೀಕೋ ಅಡ್ಡೆಗಳಾಗ್ತಿವೆ. ಅಷ್ಟಕ್ಕೂ ಸಾಮಾನ್ಯವಾಗಿ ಕುಂಡಲಿನಿ ಶಕ್ತಿ ಜಾಗೃತವಾದ್ರೆ ಏನೆಲ್ಲ ಅನುಭವಗಳಾಗ್ತವೆ, ಆ ಶಕ್ತಿ ನಮಗೆ ಅನುಭವಕ್ಕೆ ಬರುತ್ತಾ ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ಕುಂಡಲಿನಿ ಯೋಗವನ್ನ ಶುರು ಮಾಡೋಕೆ ಏನೆಲ್ಲ ಕ್ರಮಗಳನ್ನ ಅಳವಡಿಸಿಕೊಳ್ಬೇಕು, ಹಾಗೆ ಕುಂಡಲಿನಿ ಯೋಗದಲ್ಲಿ ಪಾಲಿಸಬೇಕಾದ ಶಿಸ್ತುಬದ್ಧ ಜೀವನ ಶೈಲಿ ಹೇಗಿರಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ ಕುಂಡಲಿನಿ ಅಭ್ಯಾಸ ಮಾಡೋ ವ್ಯಕ್ತಿ, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ, ಅವರು 40 ವರ್ಷದೊಳಗಿನವರಾಗಿರಬೇಕು. ಯಾಕಂದ್ರೆ 40 ವರ್ಷಗಳವರೆಗೂ ವ್ಯಕ್ತಿಗಳ ದೇಹದಲ್ಲಿ ಹಾರ್ಮೋನ್ಗಳು ಯಥಾಸ್ಥಿತಿಯಲ್ಲಿರ್ತವೆ. ನಮ್ಮ ದೇಹ ನಮ್ಮ ಮಾತಿನ ಅಣತಿಯಂತಿರುತ್ತೆ. ಇನ್ನು ನಂತರದ್ದು ಲೈಂಗಿಕ ಕ್ರಿಯೆ ನಡೆಸುವಂತಿಲ್ಲ. ಇದು ಕೇವಲ ಕುಂಡಲಿನಿ ವಿದ್ಯೆಗಿರುವ ಮೊದಲ ಕಟ್ಟುನಿಟ್ಟು. ಯಾಕಂದ್ರೆ ಪುರುಷನಿಗಾದ್ರೆ ವೀರ್ಯ, ಹೆಣ್ಣಿಗಾದ್ರೆ ಅಂಡಾಣು. ಕುಂಡಲಿನಿ ವಿದ್ಯೆಗೆ ಮೊದಲ ಪ್ರಾಶಸ್ತ್ಯ ನೀಡುತ್ತೆ. ಕುಂಡಲಿನಿಯಲ್ಲಿ ಶಕ್ತಿಯಾಗಿ ಕೆಲಸ ಮಾಡುವುದೇ ವೀರ್ಯಾಣುವಿನ ಕಾರ್ಯ. ನಂತರ ಗುರುವಿನ ಸೂಕ್ತ ಮಾರ್ಗದರ್ಶನದಂತೆ ಪ್ರತಿದಿನವೂ ಪಾಲಿಸಬೇಕಾಗತ್ತೆ. ಸರಿಯಾದ ಸಮಯಕ್ಕೆ ನಿದ್ದೆ, ಸರಿಯಾದ ಸಮಯಕ್ಕೆ ಸೀಮಿತವಾದ ಅನ್ನಾಹಾರ. ಇದರಲ್ಲಿ ಮಾಂಸಾಹಾರಕ್ಕೆ ಆದ್ಯತೆ ನೀಡಲ್ಲ. ಯಾಕಂದ್ರೆ ಮಾಂಸಾಹಾರ ದೇಹೇಂದ್ರಿಯಗಳನ್ನ ಪ್ರಚೋದಿಸುತ್ತೆ. ಇದರಿಂದ ಸರಿಯಾದ ನಿಯಮವನ್ನ ಪಾಲಿಸಲು ಸಾಧ್ಯವಾಗುವುದಿಲ್ಲ ಅನ್ನೋ ಕಾರಣಕ್ಕೆ ಮಾಂಸಾಹಾರ ಸೇವನೆ ಬಿಡಬೇಕಾಗತ್ತೆ. ನಂತರ ಪ್ರತಿದಿನವೂ ದೇಹದ ಶುಚಿತ್ವವನ್ನ ಕಾಪಾಡಿಕೊಳ್ಳೋದು ಮುಖ್ಯ. ಮಡಿಯಾದ ಬಟ್ಟೆಯನ್ನು ಧರಿಸಬೇಕು, ಶುದ್ಧ ಅನ್ನಾಹಾರವನ್ನ ಸೇವಿಸಬೇಕು. ಇಲ್ಲಿ ಗುರುವಾದವರ ಮಾರ್ಗದರ್ಶನ ಪ್ರಮುಖ ಅಂಶವಾಗತ್ತೆ. ಗುರುವು ಹೇಳಿದ ಸಮಯ, ರಹಸ್ಯ ಮಂತ್ರದೀಕ್ಷೆ ಮಾಡುವ ವಿಧಾನ, ಯೋಗ ಕ್ರಿಯೆಗಳು ಪ್ರಮುಖವಾಗಿರುತ್ತವೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಧ್ಯಾನ, ಪ್ರಾಣಾಯಾಮ ಇನ್ನು ಮುಂತಾದ ಯೋಗ ಪದ್ಧತಿಯನ್ನ ಪಾಲಿಸ್ತಾರೆ. ಮುಂಜಾನೆ ಪರಿಸರದಲ್ಲಿ ಪ್ರಾಣವಾಯು ಅತ್ಯಧಿಕವಾಗಿರುತ್ತೆ. ಆದ ಕಾರಣ ದೇಹದಲ್ಲಿ ಸಕಾರಾತ್ಮಕತೆ ಸೃಷ್ಟಿಯಾಗತ್ತೆ. ನಕಾರ ಶಕ್ತಿಗಳು ಮನಸ್ಸಿನಿಂದ ಮತ್ತು ದೇಹದಿಂದ ನಶಿಸಿ ಹೋಗುತ್ತವೆ. ಹೀಗೆ ಪ್ರತಿದಿನ ಮಾನಸ ಪೂಜೆ, ದೇವರ ಪೂಜೆ, ಪ್ರಾಣಾಯಾಮ, ಧ್ಯಾನ, ಜಪ ಮುಂತಾದ ವಿಧಾನಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ರೆ 21 ದಿನಗಳಲ್ಲಿ ನಾಡಿ ಶುದ್ಧಿಯಾಗತ್ತೆ. ಅಂದ್ರೆ ರಕ್ತ ಸಂಚಾರದಲ್ಲಿ ಸಮತೋಲನ ಉಂಟಾಗತ್ತೆ. ಹೀಗೆ ಉಸಿರಿನ ಮೇಲೆ ಹಿಡಿತ ಸಂಪಾದಿಸುವ ಸಮಯದಲ್ಲಿ ನಿಮ್ಮ ಅರಿವಿನ ಜಾಗೃತಿ ಆಗುತ್ತೆ. ಈ ವೇಳೆ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನಸ್ಸನ್ನ ಕಲಕಲು ಶುರು ಮಾಡುತ್ತವೆ. ಅಯ್ಯೋ ಬೇಡ, ಕಷ್ಟ, ಏನೂ ಆಗಲ್ಲ, ನೆಮ್ಮದಿಯಾಗಿ ನಿದ್ರೆ ಮಾಡೋಣ, ಫ್ರೆಂಡ್ಸ್ ಜೊತೆ ಸುತ್ತಾಡೋಣ, ತಮಗಿಷ್ಟ ಬಂದದ್ದನ್ನ ಮಾಡೋಣ. ಹೀಗೆ ನಿಮ್ಮ ಮನಸ್ಸು ಪ್ರಚೋದನೆಗೆ ಒಳಗಾಗ್ತಿರುತ್ತೆ. ಅದು ನಕಾರಾತ್ಮಕ ಶಕ್ತಿಗಳ ಅಡಚಣೆ. ನಮ್ಮೊಳಗೆ ಇದ್ದು ನಮ್ಮನ್ನ ಪ್ರತಿನಿತ್ಯ ಪ್ರತಿಕ್ಷಣ ಆಟವಾಡಿಸೋ ಆಮಿಷಗಳವು. ಒಬ್ಬ ಸಾಧಕ ಅವೆಲ್ಲವನ್ನ ತನ್ನೊಳಗೆ ಸೆಣಸಾಡುತ್ತಾ ಅವುಗಳ ವಿರುದ್ಧವಾಗಿ ನಡೆಯಬೇಕು. 1 ತಿಂಗಳೊಳಗೆ ನಿಮ್ಮೊಳಗೆ ಸರಿ ತಪ್ಪುಗಳ ಅರಿವು ಬೆಳವಣಿಗೆಯಾಗ್ತಿರತ್ತೆ. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನಿಮ್ಮನ್ನ ನೀವು ತಿದ್ದಿಕೊಳ್ಳೋಕೆ ಶುರು ಮಾಡ್ತೀರಾ. ಹಿತವಾದ ಮಾತು, ಮಿತವಾದ ಗೆಳೆತನ, ಸತ್ಕರ್ಮಗಳು, ಒಳ್ಳೆಯ ವಿಚಾರ, ಒಳ್ಳೆಯ ವಿಷಯಗಳ ಬಗ್ಗೆ ಅತಿ ಹೆಚ್ಚಾಗಿ ಚಿಂತಿಸಬೇಕು. ವೇದ ಮಂತ್ರಗಳು, ಪುಸ್ತಕಗಳ ಅಧ್ಯಯನ, ಧರ್ಮ ಬೋಧಿಸಿದ ಸತ್ಯಾಂಶಗಳನ್ನ ಮನನ ಮಾಡಿಕೊಳ್ಳುತ್ತಾ ಹೋಗಬೇಕು. ಹೀಗೆ ಪ್ರತಿನಿತ್ಯ ನಿಮ್ಮ ಯೋಗ ಪದ್ಧತಿಯಲ್ಲಿ, ನಿಮ್ಮ ದೇಹದಲ್ಲಿ ಮತ್ತು ಸ್ವಭಾವದಲ್ಲಿ ನಾನಾ ಬದಲಾವಣೆಗಳಾಗ್ತಿರೋದನ್ನ ನೀವು ಗಮನಿಸ್ತೀರಿ.
ಬರಬರುತ್ತಾ ನಿಮ್ಮ ಮನಸ್ಸು ನಿಮಗರಿವಿಲ್ಲದಂತೆ ಭಯ ಸೃಷ್ಟಿ ಮಾಡುತ್ತೆ. ನಿಮ್ಮ ಧ್ಯಾನದ ಸಮಯದಲ್ಲಿ ಅಚಾನಕ್ಕಾಗಿ ನಿಮ್ಮನ್ನ ದಾರಿ ತಪ್ಪಿಸೋ ಕೆಲಸ ಮಾಡುತ್ತೆ. ಆದರೆ ಅದೆಲ್ಲವನ್ನ ಸಾಧಕನಾದವನು ಮೀರಿ ನಿಲ್ಲಬೇಕು. ಏನಾಗುತ್ತೋ ಆಗಲಿ ನೋಡೇ ಬಿಡೋಣ ಅಂತ ನಿರ್ಧರಿಸಬೇಕು. ಆಗ ಮನಸ್ಸು ತನ್ನ ಸ್ವಕಾರ್ಯದಿಂದ ನಿಮ್ಮ ಅಣತಿಯಂತೆ ಕೆಲಸ ಮಾಡಲು ಶುರು ಮಾಡುತ್ತೆ. ಆಗ ಮನಸ್ಸಿನಲ್ಲಿ ಶಾಂತಿ, ಒಂದು ರೀತಿಯಾದ ಉನ್ಮಾದತೆ ಸೃಷ್ಟಿಯಾಗುತ್ತಾ ಹೋಗುತ್ತೆ. ನೀವು ನೋಡೋ ಪ್ರತಿಯೊಂದರಲ್ಲೂ ಆ ಭಗವಂತನ ಇರುವನ್ನ ಅನುಭವಿಸೋಕೆ ಶುರು ಮಾಡ್ತೀರಾ. ಹೀಗೆ ನಿರಂತರ ಧ್ಯಾನ ಪ್ರಾಣಾಯಾಮದ ವೀದಿಗಳಲ್ಲಿ ನೀವು ಧ್ಯಾನಕ್ಕೆ ಕುಳಿತಾಗ ನಿಮ್ಮ ಅಕ್ಷುವಿನಲ್ಲಿ ಅಂದ್ರೆ ಹಣೆಯ ಮಧ್ಯ ಭಾಗದಲ್ಲಿ ಗಮನಿಸುತ್ತಿರುವಾಗ ಮಂದ ಬೆಳಕು ಅಲೆ ಅಲೆಯಾಗಿ ಬಣ್ಣ ಬಣ್ಣದ ಏರಿಳಿತಗಳಾಗಿ ಗೋಚರಿಸಲು ಶುರುವಾಗುತ್ತೆ. ಆದರೆ ಈ ಹೊತ್ತಿಗೆ ಪ್ರಮುಖವಾಗಿ ನಿಭಾಯಿಸಬೇಕಿರೋದು ನಿಮ್ಮೊಳಗೆ ಅರಿವಿಲ್ಲದಂತೆ ಹುಟ್ಟುವ ಅಹಂಕಾರವನ್ನ ಶಮನಗೊಳಿಸಬೇಕು. ಇಲ್ಲದಿದ್ದರೆ ಮಾನಸಿಕವಾಗಿ ಅಹಂಭಾವ ಬೆಳೆದು ಯಾವ ಸಾಧನೆಯೂ ನಿಮ್ಮ ಕೈವಶವಾಗೋದಿಲ್ಲ. ಹಾಗಾಗಿ ನಿಮ್ಮೊಳಗೇಳುವ ಪ್ರತಿಯೊಂದು ಸ್ವಭಾವವನ್ನ ಗಮನಿಸುತ್ತಿರಬೇಕು. ಅವುಗಳೇ ನಮ್ಮೊಳಗಿನ ಅತಿ ದೊಡ್ಡ ಶತ್ರುಗಳು. ಹೀಗೆ ನಿಮ್ಮನ್ನ ನೀವು ಅರಿತುಕೊಳ್ಳುವ ಆ ಸಮಯದಲ್ಲಿ ನಿಮ್ಮ ನಿಷ್ಠೆ ಪ್ರಾಮಾಣಿಕವಾದಲ್ಲಿ ಕುಂಡಲಿನಿ ಶಕ್ತಿ ಆಕಳಿಸಿ ಏಳುವುದಕ್ಕೆ ಅಣಿಯಾಗಿರುತ್ತೆ. ಧ್ಯಾನದ ಸಮಯದಲ್ಲಿ ಮೈ ಮೇಲೆ ಹುಳ ಹುಪ್ಪಟೆಗಳು ಹರಿದಂತೆ ಭಾಸವಾಗುತ್ತೆ. ಮುಖದಲ್ಲಿ ಇರುವೆಗಳು ಓಡಾಡಿದಂತೆ ಅನುಭವವಾಗುತ್ತೆ. ಬೆನ್ನಿನ ತಳಭಾಗದಲ್ಲಿ ಜುಮ್ಮೆನಿಸೋ ಅನುಭವಗಳು ಶುರುವಾಗುತ್ತೆ. ಆಗ ನಿಮ್ಮೊಳಗೆ ಯಾಕೆ, ಏನಾಯ್ತು ಅನ್ನೋ ಭಾವನೆ ಶುರುವಾಗುತ್ತೆ. ನಿಮ್ಮ ಪ್ರಜ್ಞೆಯೇ ಕುಂಡಲಿನಿ ಶಕ್ತಿ ಹೇಗಿರಬಹುದೆಂದು ಊಹೆ ಮಾಡ್ಕೊಳ್ಳೋಕೆ ಶುರುವಾಗುತ್ತೆ. ಆಗ ಅನುಭವಕ್ಕಾಗಿ ಹುಡುಕಾಟ ನಡೆಸಬಾರದು. ನಿಮಗಾಗುತ್ತಿರುವ ಅನುಭವವನ್ನ ಸೂಕ್ಷ್ಮವಾಗಿ ಗಮನಿಸುವ ಪ್ರಜ್ಞೆ ಬೆಳೆಸ್ಕೊಳ್ಬೇಕು. ಅದಕ್ಕೆ ಗಮನ ಶಕ್ತಿ ಅಂತ ಕರೀತಾರೆ. ಮುಖದಲ್ಲುಂಟಾಗೋ ಕಚಗುಳಿ, ಮೈ ಮೇಲೆ ಹರಿದಾಡೋ ಅನುಭವ, ಬೆನ್ನ ತಳಭಾಗದಿಂದ ಉಂಟಾಗುತ್ತಿರುವ ಬಡಿತ ಎಲ್ಲವನ್ನ ಧ್ಯಾನಿಸುವಾಗ ಸಮಚಿತ್ತದಿಂದ ಗಮನಿಸುತ್ತಾ ಸಾಗಬೇಕು. ಹೀಗೆ ಏಕಾಗ್ರತೆ, ಆಳವಾದ ಧ್ಯಾನ, ಸ್ವಯಂ ಪ್ರಜ್ಞೆ ನಿಮ್ಮನ್ನ ಮತ್ತಷ್ಟು ಪ್ರಬಲವಾಗಿಸುತ್ತವೆ. ಈ ಹಂತ ಮೀರಬೇಕೆಂದ್ರೆ ಆಗಲೇ 3-4 ತಿಂಗಳು ಕಳೆಯುತ್ತೆ. ಆತ್ಮಬಲ, ಆತ್ಮವಿಶ್ವಾಸದಿಂದಿರುವವರು ಇನ್ನೂ ಬಹುಬೇಗನೆ ಆ ಪ್ರಥಮ ಹಂತಕ್ಕೆ ಬಂದಿರ್ತಾರೆ. ಇವಿಷ್ಟನ್ನ ಚಾಚು ತಪ್ಪದೆ ಮಾಡಿಯೂ ನಿಮಗೆ ಅನುಭವಗಳಾಗುತ್ತಿಲ್ಲ ಎಂದಾದ್ರೆ ಮತ್ತಷ್ಟು ಆಳವಾದ ಧ್ಯಾನವನ್ನ ಅನುಸರಿಸಬೇಕು. ಆಗ ನಿಮ್ಮ ಆಂತರಿಕ ಕಣ್ಣಿಗೆ ಕಾಣಿಸುತ್ತಿರುವ ಆ ಎಲೆಕ್ಟ್ರಾನಿಕ್ ಅಲೆಗಳು ಪ್ರಕಾಶಮಾನವಾಗಿ ಏರಿಳಿಯುತ್ತಿರುತ್ತೆ. ಅದನ್ನೇ ಗಮನಿಸಬೇಕು. ನಿಮ್ಮ ದೇಹದೊಳಗೆ ನಾಡಿ ಶುದ್ಧಿಯಾದಾಗ ಬೆನ್ನಿನ ಸ್ಪೈನಲ್ ಕಾರ್ಡ್ನಲ್ಲಿರುವ ಇಡ ಪಿಂಗಳ ನಾಡಿಗಳು ಜಾಗೃತವಾಗ್ತಿರುತ್ತೆ. ಮನಸ್ಸು, ಅರಿವು, ಜ್ಞಾನ ನಿಮ್ಮ ಹಿಡಿತಕ್ಕೆ ಸಿಕ್ಕಿದಾಗ ಆಂತರಿಕವಾಗಿ ನೀವು ಸದೃಢರಾಗ್ತೀರಿ. ಆಗ ಆಧ್ಯಾತ್ಮದ ಹಾದಿ ಎಂದೇ ಕರೆಯುವ ಸುಷುಮ್ನ ಕಾಲುವೆ ತೆರೆದುಕೊಳ್ಳುತ್ತೆ. ನಿಮ್ಮ ಭಕ್ತಿ, ಹಂಬಲ ಮತ್ತು ಪರಿಶ್ರಮಕ್ಕೆ ಮೂಲಾಧಾರದ ಮೇಲ್ಭಾಗದಲ್ಲಿ ನಿದ್ರಿಸುತ್ತಿರುವ ಜಗನ್ಮಾತೆಯ ಅಂಶವಾಗಿರುವ ಸುರಳಿಯಾಕಾರದಲ್ಲಿರುವ ಕುಂಡಲಿನಿ ಸರ್ಪಶಕ್ತಿಯು ಒಮ್ಮೆಲೆ ಸುಷುಮ್ನ ಕಾಲುವೆಯ ಮೂಲಕ ಚಿಮ್ಮಿಬಿಡುತ್ತೆ. ಬೆನ್ನುಮೂಳೆಯ ಮೂಲಕ 8ರ ಆಕಾರದಲ್ಲಿ 1-2 ನಿಮಿಷಗಳು ರಹಸ್ಯವಾದ ಸುಷುಮ್ನ ಕಾಲುವೆಯಲ್ಲಿ ಸಂಚರಿಸುತ್ತಾ ನೆತ್ತಿಗೆ ಮುಟ್ಟಿ ಮತ್ತೆ ಕೆಳಕಿಳಿಯುತ್ತೆ. ಆಗ ನಿಮಗಾಗುವ ಅನುಭವ ಹೀಗಿರುತ್ತೆ. 2 ಹಣೆಗಳ ಮಧ್ಯೆ ಆಂತರಿಕವಾಗಿ ಕಾಣಿಸುತ್ತಿದ್ದ ಎಲೆಕ್ಟ್ರಾನ್ ಅಲೆಗಳು ಇದ್ದಕ್ಕಿದ್ದಂತೆ ಸೂರ್ಯನ ಬೆಳಕಿಗೂ ಉಜ್ವಲವಾಗಿ ಪ್ರಜ್ವಲಿಸೋಕೆ ಶುರು ಮಾಡುತ್ತೆ. ಆಗ ನಿಮಗೇನು ಮಾಡಬೇಕು ತೋಚೋದಿಲ್ಲ. ಕಣ್ಣು ಬಿಡಲಾಗೋದಿಲ್ಲ. ದೇಹವನ್ನ ಅಲುಗಾಡಿಸಲಾಗೋದಿಲ್ಲ. ಉಸಿರಿನ ನಿಯಂತ್ರಣ ತಪ್ಪುತ್ತೆ. ಆ ಪ್ರಜ್ವಲಿಸೋ ಬೆಳಕು ಇಡೀ ದೇಹದ ನರನಾಡಿಗಳಲ್ಲೂ ತಲುಪಿದಂತೆ ದೇಹದ ಪ್ರತಿಯೊಂದು ಭಾಗದ ಮೂಲೆ ಮೂಲೆಗಳನ್ನ ಪಸರಿಸಿದಂತೆ ನಿಮ್ಮ ಗಮನಕ್ಕೆ ಬರುತ್ತೆ. ಏನಾಯ್ತು ಅನ್ನೋ ಆ ಗೊಂದಲ ಹಾಗೂ ಭಯ ಮಿಶ್ರಿತ ಅನುಭವವನ್ನ ನೀವು ಅನುಭವಿಸಿದ ನಂತರ ಮೈಯೆಲ್ಲ ಹಿಂದೆಂದೂ ಅನುಭವಿಸಿಲ್ಲದ ಶಾಂತ ಚಿತ್ತ ನೆಲೆಸಿಬಿಡುತ್ತೆ. ದೇಹವೆಲ್ಲ ಹೂವಿನಂತೆ ಹಗೂರವಾದಂತೆ ಭಾಸವಾಗುತ್ತೆ. ನೆತ್ತಿಯಲ್ಲಿ ತಂಗಾಳಿ ಬೀಸಿದ ಅನುಭವವಾಗುತ್ತೆ. ಕಣ್ಣಾಲಿಗಳು ಹೊಳೆಯುತ್ತವೆ. ಆಗ ನಿಮಗೆ ಮೊದಲಿನಂತೆ ಎದ್ದು ಓಡಾಡೋಕೆ ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ದೇಹ ಬಲೂನಿನಂತೆ ಹಗೂರವಾಗಿರುತ್ತೆ. ಆ ಅನುಭವಗಳಿಗೆ ಹೊಂದಿಕೊಳ್ಳೋಕೆ ಗಂಟೆಗಳೇ ಬೇಕಾಗತ್ತೆ. ಇದು ಕುಂಡಲಿನಿ ಜಾಗೃತವಾಗುವ ಅನುಭವಗಳು. ಕುಂಡಲಿನಿ ಜಾಗೃತವಾದ ನಂತರ ಯಾವ ರೀತಿಯಾದ ಅನುಭವಗಳಾಗ್ತವೆ ಅಂದ್ರೆ ಭಯ, ಆತಂಕ, ಕೋಪ ಎಲ್ಲವೂ ನಿಮ್ಮ ಮೈ ಮನಸ್ಸಿನಿಂದ ನಶಿಸಿ ಬಿಡುತ್ತವೆ. ಅದೆಂಥದೇ ಪರಿಸ್ಥಿತಿಗಳಿರಲಿ ನಿಮ್ಮನ್ನ ಒಂದಷ್ಟು ಚಂಚಲಗೊಳಿಸಲಾರವು. ಎಲ್ಲವನ್ನೂ ಸಮಾಧಾನದಿಂದ, ಸಮಚಿತ್ತದಿಂದ, ಅರ್ಥಪೂರ್ಣವಾಗಿ ಸಮಸ್ಯೆಗಳನ್ನು ಬಗೆಹರಿಸೋ ಶಕ್ತಿ ಬರುತ್ತೆ. ಬೇರೊಬ್ಬರ ಪ್ರಲೋಭನೆಗೆ ಒಳಗಾಗದೆ ನಿಮ್ಮ ಸ್ವಂತಿಕೆ ಪ್ರಬಲವಾಗಿರುತ್ತೆ. ಹೀಗೆ ಕುಂಡಲಿನಿ ಜಾಗೃತವಾದ ನಂತರ ಏನು ಮಾಡಬೇಕು ಅನ್ನೋದನ್ನ ಒಂದು ಉದಾಹರಣೆ ಮೂಲಕ ಹೇಳೋದಾದ್ರೆ, ಹೊಸದಾಗಿ ಕಟ್ಟಿಸಿದ ಮನೆಗೆ ವಿದ್ಯುತ್ ಶಕ್ತಿ ಸಂಪರ್ಕ ಕೊಟ್ಟ ನಂತರ
ಏನು, ಎಲ್ಲಿ, ಹೇಗೆ, ಯಾವ ಜಾಗಕ್ಕೆ ಬೆಳಕು ಬೇಕೋ ಹಾಗೆ ಅದನ್ನ ಬೆಳೆಸ್ಕೊಳ್ಬೇಕು. ಇಲ್ಲದಿದ್ರೆ ಕರೆಂಟ್ ಕನೆಕ್ಷನ್ ನೀಡಿ ಏನು ಲಾಭ ಅಲ್ವಾ, ಸುಮ್ಮನೆ ಬಿಲ್ ಬರ್ತಾ ಇರುತ್ತೆ. ಹಾಗೆ ಕುಂಡಲಿನಿ ಜಾಗೃತವಾದ ನಂತರವೂ ಕೂಡ ಸಾಮಾನ್ಯ ವ್ಯಕ್ತಿಯಂತೆ ವರ್ತಿಸಬಾರದು. ನಿಮಗೆ ಅಲ್ಲಿಂದ ಪ್ರಮುಖವಾದ ಜವಾಬ್ದಾರಿ ತೆಗೆದುಕೊಳ್ಬೇಕಾಗತ್ತೆ. ಮೊದಲು 8 ಗಂಟೆ ನಿದ್ದೆ ಮಾಡ್ತಿರುವವರು ಕುಂಡಲಿನಿ ಜಾಗೃತಿಯ ನಂತರ 2 ಗಂಟೆ ನಿದ್ರೆ ಮಾಡಿದ್ರೆ ಹೆಚ್ಚು. ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಒಂದು ವೇಳೆ ಗುರುವಾದವನು ಶಿಷ್ಯನಿಗೆ ಏನ್ ಮಾಡಬೇಕು ಅನ್ನೋದನ್ನ ಸೂಕ್ತ ಮಾರ್ಗದರ್ಶನ ನೀಡ್ತಾನೆ. ಪ್ರತಿನಿತ್ಯ ಜ್ಞಾನ ಸಂಪಾದನೆ ಮಾಡ್ಕೊಳ್ಬೇಕು, ಪುಸ್ತಕ ಓದಬೇಕು. ಅವನ ಶ್ರದ್ಧೆ, ಅವನ ಪ್ರಾಮಾಣಿಕತೆ, ಅವನ ಉತ್ಸಾಹ, ಅವನ ಏಕಾಗ್ರತೆಗೆ ತಕ್ಕ ಹಾಗೆ ಕುಂಡಲಿನಿ ಅವನ ಉಸಿರಿನ ಏರಿಳಿತಗಳೊಳಗೆ ಕೆಲಸ ಮಾಡಲು ಶುರುವಾಗತ್ತೆ. ಸಕಾರಾತ್ಮಕವಾಗಿ ಚಿಂತಿಸಿದ್ರೆ ಪ್ರತಿಯೊಂದು ಕೆಲಸ ಕಾರ್ಯಗಳು ಸಕಾರವಾಗಿ ನಡೆಯುತ್ತೆ. ನಕಾರ ಭಾವನೆ ಬಂದರೆ ಅವನಿಗೆ ನಕಾರಾತ್ಮಕವಾಗಿ ಕೆಲಸ ಮಾಡಲು ಶುರುವಾಗತ್ತೆ. ನಿಜವಾದ ಅಗ್ನಿ ಪರೀಕ್ಷೆ ಶುರುವಾಗೋದೇ ಇಲ್ಲಿಂದ. ಹೀಗೆ ಧ್ಯಾನ, ಅಧ್ಯಯನ, ಶಿಸ್ತು ಬೆಳೆಸಿಕೊಳ್ಳುತ್ತಾ ಒಂದೊಂದೇ ಚಕ್ರಗಳು ಶಕ್ತಿಯುತವಾಗೋಕೆ ಶುರುವಾಗತ್ತೆ. ಗುರುವಿನ ಮಾರ್ಗದರ್ಶನದಲ್ಲಿ ಒಂದೊಂದೇ ಚಕ್ರ ಸಾಧನೆಯನ್ನ ಮಾಡ್ತಾ ಅಪರಿಮಿತ ಶಕ್ತಿ ಸಂಪಾದನೆ ಮಾಡ್ತಾನೆ. ಮೂಲಾಧಾರದಿಂದ ಶುರುವಾದ ಸಾಧನೆಯಲ್ಲಿ ಹಂತ ಹಂತವಾಗಿ ಒಂದೊಂದೇ ಚಕ್ರಗಳು ಗಮನಕ್ಕೆ ಬರುತ್ತಾ ಹೋಗುತ್ತೆ. ಅನಾಹತ ಚಕ್ರ ತಲುಪಿದಾಗ ಆತ್ಮಾನುಭವ ಆಗೋದಕ್ಕೆ ಶುರುವಾಗತ್ತೆ. ನರಜಾಲಗಳಲ್ಲಿ ಬಂದಿಯಾಗಿರುವ ಆತ್ಮನು ಹೊರಬರೋಕೆ ಸತತ ತಯಾರಿ ಮಾಡಿಕೊಂಡಿರ್ತಾನೆ. ಅನಾಹತ ಚಕ್ರ ತೆರೆದಾಗ ಆತ್ಮ ಸಾಕ್ಷಾತ್ಕಾರವಾಗತ್ತೆ. ತಾನು ಈ ದೇಹವಲ್ಲ, ಮನಸ್ಸಲ್ಲ ಅನ್ನೋದನ್ನ ಜೀವಂತವಾಗಿ ಅನುಭವಿಸ್ತಾನೆ. ನಂತರ ವಿಶುದ್ಧ ಚಕ್ರ, ಆಜ್ಞಾ ಚಕ್ರ ತೆರೆದರೆ ಕೂತಲಿಯೇ ಇಡೀ ಜಗತ್ತಿನಲ್ಲಾಗೋ ಅನಾಹುತ, ಆಗು ಹೋಗುಗಳು ಸ್ಪಷ್ಟವಾಗಿ ಗೋಚರಿಸೋದಕ್ಕೆ ಶುರುವಾಗತ್ತೆ. ನಂತರ ಸಹಸ್ರಾರ ತಲುಪಿದಾಗ ಕೆಳಗಿನ ಚಕ್ರಗಳಲ್ಲಿ ಹಿಡಿತ ಸಾಧಿಸುತ್ತಾ ಧ್ಯಾನದಲ್ಲೇ ದಿನದ ಬಹುಪಾಲು ಸಮಯವನ್ನ ಕಳೀತಾನೆ. ಸಹಸ್ರ ಚಕ್ರ ತೆರೆದಾಗ ಇಡೀ ಬ್ರಹ್ಮಾಂಡ ರಹಸ್ಯಗಳೆಲ್ಲವೂ ಅರಿವಿಗೆ ಬರುತ್ತೆ. ಆಗ ತಾನು ಸಚ್ಚಿದಾನಂದನ ಅಂಶವೆಂದು, ತಾನು ಚಿರಾಯುವೆಂದು ಸ್ಪಷ್ಟವಾಗತ್ತೆ. ಅವನ ಮುಂದಿನ ಹಾದಿಯೇ ಲೋಕ ಕಲ್ಯಾಣ. ಸ್ನೇಹಿತರೆ, ಇವಿಷ್ಟು ಕುಂಡಲಿನಿ ಶಕ್ತಿ ಜಾಗೃತವಾದರೆ ಸಾಧಕನಲ್ಲಾಗೋ ಬದಲಾವಣೆಗಳು, ಅನುಭವಗಳನ್ನ ಸಣ್ಣದಾಗಿ ವಿವರಿಸಿದ್ದೀನಿ. ಈ ಹಂತಕ್ಕೆ ತಲುಪಬೇಕಾದ್ರೆ ಅದೆಷ್ಟೋ ಜನ್ಮಗಳ ಪುಣ್ಯ ಫಲದ ಶ್ರಮವಾಗಿರುತ್ತೆ. ಅದು ಬಿಟ್ಟು ಕುಂಡಲಿನಿ ಯೋಗ ಮಾಡಿದ್ರೆ ಕುಂಡಲಿನಿ ಜಾಗೃತವೂ ಆಗಲ್ಲ, ಬದಲಿಗೆ ಜೀವನ ಪರ್ಯಂತ ನರಳಬೇಕಾದ ಪರಿಸ್ಥಿತಿ ಉಂಟಾಗತ್ತೆ. ಎಷ್ಟು ಸುಲಭ ಅಂದುಕೊಳ್ತಾರೋ ಅದರ ದುಪ್ಪಟ್ಟು ಕಠಿಣ ಅನ್ನೋದು ಅನುಭವಿಸಿದ ಮೇಲೆ ಗೊತ್ತಾಗತ್ತೆ. ಹಾಗಾಗಿ ಕುಂಡಲಿನಿ ಜಾಗೃತಿ ನಿರ್ದಿಷ್ಟವಾಗಿ ತಮ್ಮ ಕರ್ತವ್ಯವೇನು ಅನ್ನೋದನ್ನ ನಿರ್ಧರಿಸಿ ಮುಂದುವರಿಯೋದು ಸೂಕ್ತ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.